ಮಂಗಳೂರು ಸುಬ್ರಹ್ಮಣ್ಯ ಪ್ಯಾಸೆಂಜರ್ ರೈಲಿನಿಂದ ಭರ್ಜರಿ ಲಾಭ ಗಳಿಸಿದ ರೈಲ್ವೆ. ಕೇವಲ 3 ತಿಂಗಳಲ್ಲಿ 5 ಕೋಟಿ ರೂಪಾಯಿ ಆದಾಯ ಏರಿಕೆ. ರೈಲು ವಿಸ್ತರಣೆಯಿಂದ ಆದಾಯದಲ್ಲಿ ಕೋಟಿ ಲಾಭ ಗಳಿಸಿದ ರೈಲ್ವೆ ಇಲಾಖೆ. ಮಂಗಳೂರು ಸೆಂಟ್ರಲ್ನಿಂದ ಸುಬ್ರಹ್ಮಣ್ಯ ರೋಡ್ವರೆಗೆ ರೈಲು ವಿಸ್ತರಣೆಯಾಗಿದೆ. ಇದರಿಂದ ರೈಲ್ವೆ ಇಲಾಖೆಗೆ ಆದಾಯ ಹೆಚ್ಚಾಗಿದೆ. ರೈಲ್ವೆ ವಿಸ್ತರಣೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ರೈಲು ನಿಲ್ದಾಣಗಳಲ್ಲಿ ಆದಾಯ ಹೆಚ್ಚಳವಾಗಿದೆ. ಕಬಕ ಪುತ್ತೂರು ನಿಲ್ದಾಣದಲ್ಲಿಯೂ ಆದಾಯ ಹೆಚ್ಚಾಗಿದೆ. ಬಂಟ್ವಾಳ ರೈಲು ನಿಲ್ದಾಣದಲ್ಲಿಯೂ ಹೆಚ್ಚಿನ ಆದಾಯ ದಾಖಲಾಗಿದೆ. ಗ್ರಾಮೀಣ ನಿಲ್ದಾಣಗಳಲ್ಲಿ ಮೂಲಸೌಕರ್ಯ ಹೆಚ್ಚಿಸುವಂತೆ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ಕಾಣಿಯೂರು ರೈಲು ನಿಲ್ದಾಣವನ್ನು ಹೊಸದಾಗಿ ನಿರ್ಮಿಸುವ ಬೇಡಿಕೆ ಕೂಡ ಇದೆ. ಇನ್ನು 2025ರ ಜನವರಿಯಿಂದ ಮಾರ್ಚ್ವರೆಗೆ ಬಂಟ್ವಾಳದಿಂದ ಸುಬ್ರಹ್ಮಣ್ಯ ರೋಡ್ವರೆಗಿನ ನಿಲ್ದಾಣಗಳು ಗಳಿಸಿದ ಆದಾಯಕ್ಕೂ ನಂತರದ 3 ತಿಂಗಳ ಆದಾಯಕ್ಕೂ ಹೋಲಿಕೆ ಮಾಡಿದಾಗ ರೈಲು ವಿಸ್ತರಣೆ ಬಳಿಕ ರೈಲ್ವೆ ಆದಾಯ ಹೆಚ್ಚಿರುವುದು ಬೆಳಕಿಗೆ ಬಂದಿದೆ. ಪುತ್ತೂರು ಸುಬ್ರಹ್ಮಣ್ಯ ರೈಲು ಬಳಕೆದಾರರ ಸಮಿತಿಯ ಶಂಕರ ಕಲ್ಮಡ್ಕ ಅವರು ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದ ಪ್ರಶ್ನೆಗೆ ನೈಋತ್ಯ ರೈಲ್ವೆ ವಲಯದ ಮೈಸೂರು ವಿಭಾಗ ಉತ್ತರಿಸಿದಾಗ ಈ ಮಾಹಿತಿ ಹೊರಬಂದಿದೆ. 3 ತಿಂಗಳಿನಲ್ಲಿ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದ ಆದಾಯದಲ್ಲಿ 12 ಲಕ್ಷ ರೂಪಾಯಿ ಏರಿಕೆಯಾಗಿದೆ. ಈ ವರ್ಷದ ಜನವರಿಯಿಂದ ಮಾರ್ಚ್ ತನಕ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ನೈಋತ್ಯ ರೈಲ್ವೆ ವಲಯವು 2,90,40,404 ರೂಪಾಯಿ ಆದಾಯವನ್ನು ಗಳಿಸಿತು. ಅದೇ ಏಪ್ರಿಲ್ನಿಂದ ಜೂನ್ ತನಕ ಬರೋಬ್ಬರಿ 3,02,45,904 ರೂಪಾಯಿ ಗಳಿಸಿದೆ. ಇದರಲ್ಲಿ ಎಕ್ಸ್ಪ್ರೆಸ್ ರೈಲುಗಳ ಆದಾಯ, ಪ್ಯಾಸೆಂಜರ್ ರೈಲುಗಳ ಆದಾಯ, ಪ್ಲಾಟ್ಫಾರ್ಮ್ ಟಿಕೆಟು, ಕ್ಯಾಂಟೀನ್ ಜಾಹೀರಾತು ಎಲ್ಲವೂ ಸೇರಿದೆ. ಆದರೂ 3 ತಿಂಗಳಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಏರಿಕೆಯಾಗಿದೆ. 3 ತಿಂಗಳಿನಲ್ಲಿ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದ ಆದಾಯದಲ್ಲಿ 12 ಲಕ್ಷ, ಕಬಕ ಪುತ್ತೂರು ರೈಲು ನಿಲ್ದಾಣದ ಆದಾಯದಲ್ಲಿ 13 ಲಕ್ಷ ರೂಪಾಯಿ, ಬಂಟ್ವಾಳ ರೈಲು ನಿಲ್ದಾಣದ ಆದಾಯದಲ್ಲಿ 11 ಲಕ್ಷ ರೂಪಾಯಿ ಏರಿಕೆ ಕಂಡಿದೆ. ನೈಋತ್ಯ ರೈಲ್ವೆ ವಲಯವು ಪಡೀಲ್ ಹಾಗೂ ಸುಬ್ರಹ್ಮಣ್ಯ ರೋಡ್ ನಡುವೆ ಇರುವ ಎಲ್ಲಾ ರೈಲು ನಿಲ್ದಾಣಗಳಿಂದ ಏಪ್ರಿಲ್ನಿಂದ ಜೂನ್ ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 5,04,38,446 ರೂಪಾಯಿ ಆದಾಯವನ್ನು ಗಳಿಸಿದೆ.